ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು 6th January ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು 6th January ರಿಲೇಟೆಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಾದಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ 6th January ನಾವು ಟಾಪಿಕ್ಸ್ ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಗ್ರೀನ್ ಎಜಿ ಪ್ರಾಜೆಕ್ಟು. ಗ್ರೀನ್ ಎಜಿ ಪ್ರಾಜೆಕ್ಟ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಬ್ಲ್ಯಾಕ್ ಸ್ಟ್ರಿಪ್ಡ್ ಮ್ಯೂಸಲ್ಸು, ಸೊ ಇದರ ಬಗ್ಗೆನೂ ಕೂಡ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದು ನಮಗೆ ಸೈನ್ಸು ಮತ್ತು ಎನ್ವೈರ್ಮೆಂಟ್ ಆ್ಯಂಡ್ ಇಕೋಲಜಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸು, ಇದನ್ನು ಕೂಡ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ, ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಲಾಸ್ಟ್ ನಾವು ಪರಿವೇಶ್ ಅಂತ ಹೇಳ್ಬಿಟ್ಟು ಒಂದು ಪೋರ್ಟಲ್ ಲಾಂಚ್ ಮಾಡಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ರೀಸೆಂಟ್ ಟೈಮ್ಸಲ್ಲಿ ಕರ್ನಾಟಕ ಸ್ಟೇಟ್ದು ಏನಾಗಿದೆ ಅಂತಂದರೆ, ಇವಾಗ ನ್ಯೂಸಲ್ಲಿ ತುಂಬ ಜಾಸ್ತಿ ಬಂದ್ಬಿಟ್ಟು ಎಲ್ಲ ಸ್ಟಾರ್ಸ್ಗಳ ಮನೆನ ಏನು ರೇಡ್ ಮಾಡ್ತಾ ಇದ್ದಾರಲ್ಲ, ಅದರ ರಿಲೇಟೆಡ್ ನ್ಯೂಸ್ ತುಂಬ ಜಾಸ್ತಿ ಇತ್ತು. ಸೊ ಇನ್ನು ಸ್ವಲ್ಪ ದಿನ ಆದಮೇಲೆ ಏನಾದರೂ ಜಾಸ್ತಿ ಚೆನ್ನಾಗಿರುವಂಥದ್ದು ಏನಾದರೂ ಸ್ಕೀಮು ಅಥವಾ ಪರ್ಫಾರ್ಮೆನ್ಸ್ ರಿಲೇಟೆಡ್ ಏನಾದರೂ ಬಂದಿದ್ದರೆ ಕರ್ನಾಟಕದ್ದು, ಅದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿರ್ತೀನಿ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಸೊ ಫಸ್ಟು ನಾವು ಗ್ರೀನ್ ಎಜಿ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಗ್ರೀನ್ ಎಜಿ ಪ್ರಾಜೆಕ್ಟ್ ಅಂತ, ಸೊ ಇದರಲ್ಲಿ ಎಜಿ ಅಂತಂದರೆ ಏನು? ಇದರಲ್ಲಿ ಎಜಿ ಅಂತಂದರೆ ಅಗ್ರಿಕಲ್ಚರ್ ಅಂತ. ಸೊ ಎಜಿ ಅಂತಂದರೆ ಇದರಲ್ಲಿ ಅಗ್ರಿಕಲ್ಚರ್ ಅಂತ. ಸೊ ಯಾರ ಹೆಲ್ಪಿಂದ ಇದನ್ನು ಗೌರ್ಮೆಂಟು ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದೆ ಅಂತಂದರೆ GEF. ಇದು ಇಂಪಾರ್ಟೆಂಟ್ ನಮಗೆ. GEFನ ನೆನ್ಪಿಟ್ಕೊಂಡಿರಿ. GEF ಅಂತಂದರೆ ಏನು? ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ. ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಅವರ ಅಸಿಸ್ಟೆನ್ಸ್ ತೊಗೊಂಬಿಟ್ಟು ಗ್ರೀನ್ ಎಜಿ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದಾರೆ. ಏನಿರುತ್ತೆ ಇದರಲ್ಲಿ ಅಂತಂದರೆ ತುಂಬಾ ಜಾಸ್ತಿ ಪಾಯಿಂಟ್ಸ್ ಇದ್ದಾವೆ ಇದರಲ್ಲಿ. ಎಕ್ಸಾಂಪಲು ಫಸ್ಟ್ ಒಂದು ಬಂದ್ಬಿಟ್ಟು ಇಂಡಿಯನ್ ಅಗ್ರಿಕಲ್ಚರು. ನಮ್ಮ ಅಗ್ರಿಕಲ್ಚರ್ ಏನಿದೆಯಲ್ಲ, ನಮ್ಮ ಅಗ್ರಿಕಲ್ಚರ್ನ ಸ್ಟ್ಯಾಂಡರ್ಡ್ಸು ಎಷ್ಟು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ, ನಮ್ಮ ಬೆನಿಫಿಟ್ಸು ಏನಿರುತ್ತಲ್ಲ, ಅಗ್ರಿಕಲ್ಚರಿಂದ ಬರುವಂಥ ಬೆನಿಫಿಟ್ಸು ಗ್ಲೋಬಲಿ ಎಲ್ಲರಿಗೂ ಯೂಸ್ ಆಗಬೇಕು. ಸೊ ಈ ಥರದ್ದೊಂದು ಹೇಳ್ತಾ ಇರುತ್ತೆ ಕಾನ್ಸೆಪ್ಟು. ಮತ್ತು ಇನ್ನೊಂದೇನು ಅಂತಂದರೆ, ಇಂಡಿಯಾದಲ್ಲಿ ಇರುವಂಥದ್ದು ಅಗ್ರಿಕಲ್ಚರಿಸ್ಟ್ ಇದ್ದಾರಲ್ಲ ಅಂತಂದರೆ ಫಾರ್ಮರ್ಸ್ ಇದ್ದಾರಲ್ಲ, ಅಗ್ರಿಕಲ್ಚರಿಸ್ಟು ಮತ್ತು ಎನ್ವೈರ್ಮೆಂಟ್ ಸೆಕ್ಟರು, ಅಗ್ರಿಕಲ್ಚರ್ಸು ಮತ್ತು ಎನ್ವೈರ್ಮೆಂಟ್ ಸೆಕ್ಟರ್ಸಲ್ಲಿ ಪ್ರಯಾರಿಟಿ ಇನ್ವೆಸ್ಟ್ಮೆಂಟನ್ನು ತರೋವಂಥದ್ದು ಅಂತ. ಸೊ ಹಾರ್ಮೋನೈಸೇಷನು ಅಥವಾ ಸಪೋರ್ಟ್ ಮಾಡ್ತಾರೆ ಪ್ರಯಾರಿಟಿ ಇನ್ವೆಸ್ಟ್ಮೆಂಟ್ನ ತರೋದಕ್ಕೋಸ್ಕರ. ಸೊ ಇದೊಂಥರ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ನಮಗೆ ಗ್ಲೋಬಲ್ ಎನ್ವೈರ್ಮೆಂಟು ಬೆನಿಫಿಟ್ಸಲ್ಲಿ. ಸೊ ಇದನ್ನು ನಾವು ಡಿಸೆಂಬರ್ ಟೈಮಲ್ಲೇ ಡಿಸ್ಕಸ್ ಮಾಡ್ಕೊಂಡಿದ್ವಿ, ಆದರೆ ಇವಾಗಲೂ ಕೂಡ ಇನ್ನೊಂದ್ಸರಿ ನ್ಯೂಸಲ್ಲಿ ಇರೋದ್ರಿಂದ ಇನ್ನೊಂದ್ಸರಿ ನೋಡ್ಕೊಳ್ಳೋಣ ಇದನ್ನು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ರಿವಿಷನ್ ಮಾಡ್ಕೊಂಡಿರೋಣ. ಸೊ ಸ್ಪೆಸಿಫಿಕ್ ಲ್ಯಾಂಡ್ಸ್ಕೇಪ್ಸು ಅಂದರೆ 5 ಆ್ಯಕ್ಚುಲ್ ಸ್ಟೇಟ್ಸಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಸ್ಟೇಟ್ಸು ಮತ್ತು ಏನೇನು ಪ್ಲೇಸು, ಇದರ ಲ್ಯಾಂಡ್ಸ್ಕೇಪ್ಸು. ಈ ಲ್ಯಾಂಡ್ಸ್ಕೇಪ್ಸೇ ಯಾಕೆ, ಈ ಸ್ಟೇಟ್ಸೇ ಯಾಕೆ ಅಂತಂದರೆ, ಇದೊಂಥರ ಕ್ರಿಟಿಕಲ್ ಬಯೋಡೈವರ್ಸಿಟಿ ಸೈಟ್ಸ್ ಇವೆಲ್ಲ, ಕ್ರಿಟಿಕಲ್ ಬಯೋಡೈವರ್ಸಿಟಿ ಸೈಟ್ಸು ಮತ್ತು ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ಸು. ಅದಕ್ಕೋಸ್ಕರ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ರು. ಸೊ ಯಾವುದಾದಿದ್ದಾವೆ ಅಂತಂದರೆ, ಫಸ್ಟು ಮಧ್ಯಪ್ರದೇಶಲ್ಲಿ ಚಂಬಲ್ ರೀಜನು, ಅದಾದಮೇಲೆ ಉತ್ತರಾಖಂಡಲ್ಲಿ ಕಾರ್ಬೆಟ್ ರಾಜಾಜಿ ರೀಜನು, ರಾಜಸ್ಥಾನಲ್ಲಿ ಡೆಸರ್ಟ್ ನ್ಯಾಷನಲ್ ಪಾರ್ಕು, ಒಡಿಶಾಲ್ಲಿ ಸಿಮ್ಲಿಪಾಲು, ನೆಕ್ಸ್ಟು ಮಿಜೋರಾಮಲ್ಲಿ ದಾಂಪಾ ರೀಜನು. ಸೊ ಈ ರೀಜನಿನ ಸ್ಪೆಸಿಫಿಕ್ ಲ್ಯಾಂಡ್ಸ್ಕೇಪ್ಸ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಸೊ ಈ ಪ್ರಾಜೆಕ್ಟಿನ ಥೀಮು ಕೂಡ ನಮಗೆ ತುಂಬ ಇಂಪಾರ್ಟೆಂಟು. ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಅಗ್ರಿಕಲ್ಚರ್ ಫಾರ್ ಗ್ಲೋಬಲ್ ಎನ್ವೈರ್ಮೆಂಟ್ ಬೆನಿಫಿಟ್ಸ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಕ್ರಿಟಿಕಲ್ ಬಯೋಡೈವರ್ಸಿಟಿ ಮತ್ತು ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಸ್ಟೇಟ್ಸಲ್ಲಿ ಲಾಂಚ್ ಮಾಡಿರೋದ್ರಿಂದ ಅದು ಹೈ ಕನ್ಸರ್ವೇಷನ್ ವ್ಯಾಲ್ಯೂ ಲ್ಯಾಂಡ್ಸ್ಕೇಪ್ಸ್ ಇದೆ. ಮತ್ತು ಯಾರ ಜೊತೆ ಕೊಲಾಬ್ರೇಷನಲ್ಲಿ ಲಾಂಚ್ ಮಾಡಿದ್ದಾರೆ ಅಂತಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನು. ಇನ್ನೊಂದು ಯಾವುದು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ GEF ಅಂತಂದರೆ ಏನು? ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ. ಸೊ ಈ ಗ್ರೀನ್ ಅಗ್ರಿಕಲ್ಚರ್ ಪ್ರಾಜೆಕ್ಟು ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟು, ಎಸ್ಪೆಷಲಿ ಎನ್ವೈರ್ಮೆಂಟ್ ಆ್ಯಂಡ್ ಇಕೋಲಜಿ ಕಾನ್ಸೆಪ್ಟಲ್ಲಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಇದು ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸು ಅಥವಾ ನಾವೇನು ಕಪ್ಪೆ ಚಿಪ್ಪು ಅಂತೀವಲ್ಲ, ಇದು ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸು. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಬೇಸಿಕ್ಸು ತಿಳ್ಕೊಂಡಿರಲೇಬೇಕು. ಫಸ್ಟು ಇದರಲ್ಲಿ ಬೆಲಾಸ್ಟ್ ವಾಟರ್ ಅಂದರೆ ಏನು ಅಂತ ತಿಳ್ಕೊಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಇನ್ವೇಸಿವ್ ಸ್ಪೀಸೀಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ಒಂದೊಂದೇ ನಾವು ಅರ್ಥ ಮಾಡ್ಕೊಳ್ಳೋಣ ಇವಾಗ. ಸೊ ಬೆಲಾಸ್ಟ್ ವಾಟರ್ ಅಂತಂದರೆ ಏನು ಗೊತ್ತಾ? ಈ ಥರ ಶಿಪ್ಸ್ಗಳು ಇರ್ತಾವಲ್ಲ, ಶಿಪ್ಸ್ಗಳು ಗೂಡ್ಸ್ನ ಕ್ಯಾರಿ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತವೆ. ಸೊ ಏನಾಗುತ್ತೆ ಅಂತಂದರೆ, ಇದು ನೋಡಿ, ಇಲ್ಲಿಂದ ಗೂಡ್ಸ್ನ ತೊಗೋಬೇಕಾಗಿದೆ ಇದು. ಸೊ ಶಿಪ್ ಏನಾಗಿರುತ್ತೆ, ಇದು ಹಾರ್ಬರು. ಶಿಪ್ ಏನು ಮಾಡಿರುತ್ತೆ ಅಂತಂದರೆ, ಇದರಲ್ಲಿ ನೀರನ್ನ ಲೋಡ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡಿ, ಶಿಪ್ಪು ಖಾಲಿ ಇರುತ್ತಲ್ವ, ಸೊ ಅದರಲ್ಲಿ ಸಮುದ್ರದ ನೀರನ್ನೇ ಲೋಡ್ ಮಾಡಿರ್ತಾರೆ.
ಸೊ ಲೋಡ್ ಮಾಡ್ತಿರೋ ಟೈಮಲ್ಲಿ ಇಲ್ಲಿ ಚಿಕ್ಕದು ಇದು ಅಕ್ವಾಟಿಕ್ ಆ್ಯನಿಮಲ್ಸ್ ಇದಾವಲ್ಲ ಅವುಗಳು ಕೂಡ ಇದ್ರ ಒಳಗಡೆ ಬಂದುಬಿಟ್ಟಿರ್ತವೆ. ಬಟ್ ಅವುಗಳನ್ನ ನಾವು ಆಮೇಲೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವಾಗ ಬೆಲಾಸ್ಟ್ ವಾಟರು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡಿರಿ. ಸೊ ಈ ಥರ ವಾಟರ್ನ ಲೋಡ್ ಮಾಡ್ಕೊಂಡಿರ್ತಾರೆ. ಸೊ ಲೋಡ್ ಮಾಡ್ಕೊಂಡಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಆ ಶಿಪ್ಪು ಒಂಥರ ಬ್ಯಾಲೆನ್ಸು ಮೇಂಟೈನ್ ಆಗುತ್ತೆ ಆ ಶಿಪ್ಪಲ್ಲಿ. ಸೊ ಶಿಪ್ಪಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಆದಮೇಲೆ ಏನು ಮಾಡ್ತಾರೆ ಅಂತಂದರೆ ಕಾರ್ಗೋಸು ಅಥವಾ ಗೂಡ್ಸ್ನ ಲೋಡ್ ಮಾಡಿರ್ತಾರೆ. ಸೊ ಗೂಡ್ಸ್ನ ಲೋಡ್ ಮಾಡಿರ್ತಾರೆ. ಅದಾದಮೇಲೆ ಅದು ಟ್ರಾವೆಲ್ ಮಾಡ್ತಿರೋ ಟೈಮಲ್ಲಿ ಅದೇನು ಫುಲ್ಲು ಸ್ಟೇಬಲ್ ಆಗಿರುತ್ತೆ. ಸೊ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಟ್ರಾವೆಲ್ ಮಾಡಿಕೊಂಡು ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬಂದಿದ್ದಾರೆ ಇವರು. ಸೊ ಇನ್ನೊಂದು ಪ್ಲೇಸಿಗೆ ಬಂದಾಗ ಆ ಕಾರ್ಗೋನ ತೆಗಿಬೇಕು ಅಂತಂದರೆ ಈ ವಾಟರ್ನ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಈ ವಾಟರ್ ಯಾವುದು ಬೆಲಾಸ್ಟ್ ವಾಟರ್ನ ಡಿಸ್ಚಾರ್ಜ್ ಮಾಡಿರ್ತಾರೆ. ಸೊ ಬೆಲಾಸ್ಟ್ ವಾಟರ್ನ ಡಿಸ್ಚಾರ್ಜ್ ಮಾಡಿದ್ಮೇಲೆ ಕಾರ್ಗೋನ ಕಂಪ್ಲೀಟಾಗಿ ತುಂಬಿರ್ತಾರೆ. ಸೊ ಈ ಥರ ಇದಕ್ಕೆ ನಾವು ಬೆಲಾಸ್ಟ್ ವಾಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ನಾವು ಶಿಪ್ಪಲ್ಲಿ ಗೂಡ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿರ್ತೀವಿ. ಸೊ ಇವಾಗ ಬೆಲಾಸ್ಟ್ ವಾಟರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಇನ್ವೇಸಿವ್ ಸ್ಪೀಸೀಸ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ಸೊ ಇದನ್ನು ನಾವು USA ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಅಮೆರಿಕಾದಲ್ಲಿ ಯಾವುದೋ ಒಂದು ಹಬ್ ಇದೆ ಇದು. ನೆಕ್ಸ್ಟು ಇದು ಇಂಡಿಯಾದಲ್ಲಿ ಯಾವುದೋ ಒಂದು ಪೋರ್ಟ್ ಇದೆ ಇದು. ಸೊ ಆಯಿತಾ. ಸೊ ಇವಾಗ USA ಇವರು ನೀರನ್ನ ಲೋಡ್ ಮಾಡ್ಕೊಂಡಿರ್ತಾರಲ್ವ. ಸೊ USA ಇರುವಂಥದ್ದು ಇದು ಆರ್ಗ್ಯಾನಿಸಮ್ಸು ಅಂತಂದರೆ ಇದು ಮರೈನ್ ಆ್ಯನಿಮಲ್ಸು, ಅಕ್ವಾಟಿಕ್ ಆ್ಯನಿಮಲ್ಸು, ಫಿಶ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಕ್ರ್ಯಾಬ್ಸು ಅಥವಾ ಬೇರೆ ಏನಾದ್ರು ಮ್ಯೂಸಲ್ಸು ಅದು ಇದು ಏನಾದ್ರು ಆಗಿರ್ಬೋದು. ಇವೆಲ್ಲದೂ ಕೂಡ ಇದ್ರ ಒಳಗಡೆ ಬಂದುಬಿಟ್ಟಿರ್ತವೆ. ಯಾಕಂತಂದರೆ ಅವ್ರು ಬರೀ ಫಿಲ್ಟರ್ ಮಾಡ್ಕೊಂಡು ನೀರು ಹಾಕ್ಕೊಳಕ್ಕಾಗಲ್ವಲ್ವ, ಅದಕ್ಕೋಸ್ಕರ ಇವು ಕೂಡ ಬಂದುಬಿಟ್ಟಿರ್ತವೆ. ಇಲ್ಲಿ ನೋಡಿ ಇದ್ರ ಒಳಗಡೆನೂ ಕೂಡ ಅವು ಕಾರ್ಗೋ ಇರೋ ಟೈಮಲ್ಲಿ ಕೂಡ ಇರ್ತವೆ. ಸೊ ಈಗ ಅದು ಅಮೇರಿಕಾದಿಂದ ಬಂದು ಇವಾಗ ಇಂಡಿಯಾಗೆ ಬಂತು. ಇಂಡಿಯಾದಲ್ಲಿ ಕಾರ್ಗೋನ ಲೋಡ್ ಮಾಡೋ ಟೈಮಲ್ಲಿ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ ಇದನ್ನು ಹೊರಗಡೆ ತೆಗೆದುಬಿಟ್ಟಿರ್ತಾರೆ. ಸೊ ಇದನ್ನೆಲ್ಲ ಹೊರಗಡೆ ತೆಗೆದಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಈ ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದು ಮುಂಚೆನೇ ಆರ್ಗ್ಯಾನಿಸಮ್ಸ್ ಇರ್ತವೆ, ಮುಂಚೆನೇ ಸ್ಪೀಷೀಸ್ ಇರ್ತವೆ. ಅದ್ರ ಜೊತೆಗೆ ಈ ಥರ ಅಮೇರಿಕಾದಿಂದ ಕ್ಯಾರಿ ಮಾಡಿಕೊಂಡು ಬಂದಿರುವಂಥದ್ದು ಸ್ಪೀಷೀಸು ಕೂಡ ಇನ್ವಾಲ್ವ್ ಆಗ್ಕೊಂಡ್ಬಿಟ್ಟಿರುತ್ತೆ. ಸೊ ಈ ಕಾನ್ಸೆಪ್ಟೇ ನಮಗೆ ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಇನ್ವೇಸಿವ್ ಅಂತ ಯಾಕೆ ಕರಿತೀವಿ ಅಂತಂದರೆ ಏನಾಗಿರುತ್ತೆ, ಇವಾಗ ಇಲ್ಲಿ ಬೇರೆ ಕಡೆ ಲೋಡ್ ಆಗ್ತಿರುತ್ತಲ್ಲ, ಲೋಡ್ ಆಗ್ತಿರೋ ಟೈಮಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಸ್ಪೀಸೀಸು ಮುಂಚೆನೇ ಥ್ರೆಟ್ ಇರುತ್ತೆ, ಬೇರೆ ಆರ್ಗ್ಯಾನಿಸಮ್ಸ್ಗೆ ಥ್ರೆಟ್ ಇರುತ್ತೆ ಇದು. ಸೊ ಇದು USA ಇಂದ ಬಂದ್ಬಿಟ್ಟು ಈಗ ಇಂಡಿಯಾದಲ್ಲಿ ಏನಾದರೂ ಅನ್ಲೋಡ್ ಮಾಡಿರ್ಬೇಕಾದ್ರೆ ಈ ವಾಟರ್ನ ಡಿಸ್ಚಾರ್ಜ್ ಮಾಡಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಇಂಡಿಯಾದಲ್ಲಿ ಇರುವಂಥದ್ದು ಮರೈನ್ ಆರ್ಗ್ಯಾನಿಸಮ್ಸ್ಗೆ ಇದು ಕೂಡ ಒಂಥರ ಥ್ರೆಟ್ ಥರ ಕೆಲಸ ಮಾಡ್ಕೋಬೋದು. ಯಾವ ಥರ ಥ್ರೆಟ್ ಥರ ಕೆಲಸ ಮಾಡ್ಕೋಬೋದು ಅಂತಂದರೆ ಈ ಥರ ಸ್ಪೀಷೀಸಿಂದು ಮಲ್ಟಿಪ್ಲಿಕೇಶನು ಕೂಡ ಆಗ್ಬೋದು. ಅಂತಂದರೆ ಇರೋವಂಥದ್ದು 1-2 ಸ್ಪೀಷೀಸ್ ಬಂದಿರ್ತವೆ, ಅದೇ ಜಾಸ್ತಿ ಸ್ಪೀಷೀಸು ಬರೋಕ್ಕೆ ಸ್ಟಾರ್ಟ್ ಹಾಕ್ಕೊಂಡ್ಬಿಡ್ಬೋದು. ನೆಕ್ಸ್ಟು ಇನ್ನು ಬೇರೆ ಸ್ಪೀಷೀಸ್ನ ಇದು ತಿಂದುಬಿಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಬ್ಯಾಲೆನ್ಸ್ ಏನು ಮೇಂಟೈನ್ ಆಗಿರುತ್ತಲ್ಲ ಆ ಬ್ಯಾಲೆನ್ಸು ಫುಲ್ಲು ಡಿಸ್ಟ್ರಾಯ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಇನ್ವೇಸಿವ್ ಸ್ಪೀಸೀಸ್ ಅಂತಂತಂದರೆ ಇನ್ವೇಸಿವ್ ಸ್ಪೀಸೀಸು ಒಂಥರ ಲೀಡಿಂಗ್ ಥ್ರೆಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಅಪ್ರಾಕ್ಸಿಮೇಟ್ಲಿ 42% ಥ್ರೆಟೆಂಡ್ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಏನಿದಾವಲ್ಲ, ಎಂಡೇಂಜರ್ಡ್ ಸ್ಪೀಷೀಸಿಗೆ ಥ್ರೆಟ್ ಇರುವಂಥದ್ದೇ ನಮಗೆ ಇನ್ವೇಸಿವ್ ಸ್ಪೀಸೀಸಿಂದ. ಸೊ ಇಷ್ಟು ಬೇಸಿಕ್ಸ್ ಅರ್ಥ ಮಾಡ್ಕೊಂಡ್ಮೇಲೆ ಈ ಸರಿ ಇಮೇಜ್ ಒಂದು ನೋಡ್ಕೊಂಡ್ಬಿಟ್ಟಿರಿ. ಈ ಥರ ವಾಟರ್ನ ಲೋಡಿಂಗು ಅನ್ಲೋಡಿಂಗ್ ಮಾಡ್ಕೊಂಡಿರ್ತಾರೆ. ಬಲಾಸ್ಟ್ ವಾಟರ್ ಬಗ್ಗೆ ನಾವೇನೋ ಡಿಸ್ಕಸ್ ಮಾಡ್ಕೊಂಡಲ್ಲ, ಈ ಥರ ವಾಟರ್ನ ಲೋಡಿಂಗು ಅನ್ಲೋಡಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಇದೇ ಥರ ಒಂದು ಇನ್ವೇಸಿವ್ ಸ್ಪೀಸೀಸ್ ಯಾವುದು ಅಂತಂದರೆ ಇದು ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸು. ಇದನ್ನು ಇವಾಗ ಮುಂಬೈಯಲ್ಲಿ ಕಂಡುಹಿಡಿದಿದ್ದಾರೆ. ಸೊ ನಾವು ಈ ಬ್ಲ್ಯಾಕ್ ಸ್ಟ್ರೈಪ್ಡ್ ಸ್ಪೀಸೀಸ್ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟು ಪಾಯಿಂಟ್ಸ್ನ ನೋಡ್ಕೊಂಡಿರೋಣ. ಇದು ನೋಡಿ ಮ್ಯೂಸಲ್ಸ್ ಅಂತಂದರೆ ಕಪ್ಪೆ ಚಿಪ್ಪು ಅಂತ. ನೇಟಿವ್ ಯಾವುದಿದು, ಸೌತು ಮತ್ತು ಸೆಂಟ್ರಲ್ ಅಮೇರಿಕಾದಲ್ಲೇ ಇದು ನಮಗೆ ಸಿಗುವಂಥದ್ದು. ಬಟ್ ಇದೇನಾಗಿದೆ ಅಂತಂದರೆ ಬೇರೆ ಪಾರ್ಟ್ಸು, ವರ್ಲ್ಡಿನ ಬೇರೆ ಬೇರೆ ಪಾರ್ಟ್ಸ್ಗೆ ಈ ಥರ ಬಲಾಸ್ಟ್ ವಾಟರಿನ ಮೂಲಕ ತಲುಪ್ತಾ ಇದೆ. ಎಕ್ಸಾಂಪಲು ಇವಾಗ ರೀಸೆಂಟಾಗಿ ಅದು ಹಾಂಗ್ಕಾಂಗಲ್ಲಿ, ಆಸ್ಟ್ರೇಲಿಯಾದಲ್ಲಿ ಈ ಎಲ್ಲ ಕಡೆನೂ ಕೂಡ ರೆಕಾರ್ಡ್ ಆಗೋಗ್ಬಿಟ್ಟಿದೆ. ಬಟ್ ಅದು ಏನಾಗಿದೆ ಅಂತಂದರೆ ಇವಾಗ ನಿಯರ್ಲಿ ಮುಂಬೈಯಲ್ಲಿ ಮತ್ತು ವಿಶಾಖಪಟ್ಟಣಮಲ್ಲೂ ಕೂಡ ಅದನ್ನು ಸ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವ ಏನಂತ ಕರಿಬೋದು ಇವನ್ನ ಅಂತಂದರೆ ನಾವು ಬಯೋ ಫೌಲರ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಇದು ಬಯೋ ಫೌಲರ್ಸ್ ಅಂತಂದರೆ ಏನು ಗೊತ್ತಾ, ಒಂಥರ ವೆಟ್ ಸರ್ಫೇಸ್ ಇರುತ್ತೆ. ಎಕ್ಸಾಂಪಲ್ ನೋಡ್ಕೊಂಡು ನಾವು ಇಮೇಜಲ್ಲೇ ನೋಡ್ಕೊಂಡ್ಬಿಟ್ರಣ. ಸೊ ಈ ಥರ ಒಂದು ವೆಟ್ ಸರ್ಫೇಸ್ ಇದೆ. ಸೊ ಇಲ್ಲೊಂದು ಪೋಲ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಪೋಲು ಈ ಥರ ನೀರಲ್ಲೇ ಇರೋದ್ರಿಂದ ವೆಟ್ ಇರುತ್ತೆ. ಸೊ ವೆಟ್ ಸರ್ಫೇಸಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇವೆಲ್ಲದೂ ಕೂಡ ಅಕ್ಯುಮುಲೇಟ್ ಆಗಿಬಿಡುತ್ತೆ. ಇಲ್ಲಿ ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲದೂ ಕೂಡ ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸೇ ನೀವು ನೋಡ್ತಾ ಇರೋವಂಥದ್ದು. ಸೊ ಇವೆಲ್ಲ ಏನು ಮಾಡ್ಕೊಂಡ್ಬಿಟ್ಟಿರುತ್ತೆ ಅಂತಂದರೆ ಅಕ್ಯುಮುಲೇಟ್ ಹಾಕ್ಕೊಂಡ್ಬಿಟ್ಟಿರುತ್ತೆ ಅದ್ರ ಮೇಲೆ. ಅಕ್ಯುಮುಲೇಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಸ್ಟ್ರಕ್ಚರು ತುಂಬಾ ವೀಕ್ ಆಗೋಗ್ಬಿಟ್ಟಿರುತ್ತೆ. ಸೊ ಇದು ಒಂಥರ ಇದು ಬ್ಲ್ಯಾಕ್ ಮ್ಯೂಸಲ್ಸ್ ಏನಿದೆಯಲ್ಲ, ಇದು ನಮ್ಮ
ಕೋಸ್ಟಲ್ ಈಕೋಸಿಸ್ಟಮಿಗೆ ಒಂಥರ ಥ್ರೆಟ್ ಥರ ಕೆಲಸ ಮಾಡುತ್ತೆ. ಅದಕ್ಕೆ ಇದು ಇಂಪಾರ್ಟೆಂಟು, ನೋಡ್ಕೊಂಡಿರಿ. ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸು, ಬಲಾಸ್ಟ್ ವಾಟರ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಇಮೇಜ್ನ ನೀವು ಒಂದ್ಸರಿ ನೋಡ್ಕೊಂಡಿರಿ. ಬಲಾಸ್ಟ್ ವಾಟರು ಯಾವ ಥರ ಲೋಡ್ ಮಾಡ್ತಾರೆ, ಅದು ಇನ್ವೇಸಿವ್ ಸ್ಪೀಸೀಸ್ ಅಂದರೆ ಏನಂತ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸು. ಸೊ 2 ಪಿ ಇಲ್ಲ ಇದರಲ್ಲಿ, ಬರೀ ಒಂದೇ ಪಿ ಇರುವಂಥದ್ದು ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸ್ ಅಂತ ನೆನ್ಪಿಟ್ಕೊಂಡಿರಿ. ಎನ್ವೈರ್ಮೆಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ನೆಕ್ಸ್ಟು ಕೂಡ ಕ್ಲೈಮೇಟ್ ರಿಲೇಟೆಡ್ ಟಾಪಿಕ್ ಒಂದು, ಎನ್ವೈರ್ಮೆಂಟ್ ರಿಲೇಟೆಡ್ ಟಾಪಿಕ್, ಅದನ್ನು ಡಿಸ್ಕಸ್ ಮಾಡ್ಕೊಳ್ಳೋಣ. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ. ಸೊ ಫಸ್ಟ್ ಕ್ವೆಶನ್, ಯಾರು ಈ ಇಂಡೆಕ್ಸ್ನ ಪಬ್ಲಿಷ್ ಮಾಡೋದು ಅಂತಂದರೆ ಜರ್ಮನ್ ವಾಚು, ಕ್ಯಾನ್ ಇಂಟರ್ನ್ಯಾಷನಲ್ಲು ಮತ್ತು ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಅಂತ. ಸೊ ಇದೊಂಥರ ಜರ್ಮನ್ ವಾಚ್ ಆರ್ಗನೈಸೇಷನ್ ಇದು. ಸೊ ಇದೇನು ಮಾಡುತ್ತೆ, ಕ್ಯಾನ್ ಇಂಟರ್ನ್ಯಾಷನಲ್ಲು ಮತ್ತು ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಇದನ್ನು ಪಬ್ಲಿಷ್ ಮಾಡ್ತಾರೆ. ಬೆನಿಫಿಟ್ಸ್ ಏನು ಅಂತಂದರೆ, ಇವಾಗ ಕೆಲವೊಂದು ಕಂಟ್ರೀಸ್ ಏನು ಹೇಳ್ತಾರೆ, ನಾವು ಎನ್ವೈರ್ಮೆಂಟ್ಗೋಸ್ಕರ ಇಷ್ಟೊಂದು ಕೆಲಸ ಮಾಡಿದ್ದೀವಿ, ಅಥವಾ ನಾವು ಕಾರ್ಬನ್ ಎಮಿಷನ್ನು ಇಷ್ಟು ಕಮ್ಮಿ ಮಾಡ್ಕೊಂಡಿದ್ದೀವಿ, ಆ ಥರ ಹೇಳ್ಬಿಟ್ಟು ಕ್ಲೇಮ್ ಮಾಡ್ತಾ ಇರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ, ಓವರ್ ಆಲ್ ಇಡೀ ವರ್ಲ್ಡಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರೊಂದು ರ್ಯಾಂಕಿಂಗ್ನ ಕೊಟ್ಬಿಟ್ಟಿರ್ತಾರೆ. ಯಾರು ಜಾಸ್ತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಯಾರ ಹತ್ರ ಎನ್ವೈರ್ಮೆಂಟಿಂದು ನೀಟಾಗಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಯಲ್ ರಿಯಾಲಿಟಿ ಏನಿರುತ್ತೆ ಕಂಟ್ರೀಸ್ದು ಅದು ಗೊತ್ತಾಗುತ್ತೆ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಕ್ಲೈಮೇಟ್ ಚೇಂಜ್ ರಿಲೇಟೆಡು ನಾವು ಇನ್ನೇನು ಕೆಲಸ ಮಾಡ್ಕೋಬೇಕು ಅಂತ. ಸೊ ಟಾಪ್ ಕಂಟ್ರಿ ಯಾವುದು ಅಂತಂದರೆ ಸ್ವೀಡನ್ ಇದೆ, ಸೆಕೆಂಡ್ ಪ್ಲೇಸಲ್ಲಿ ಮೊರಕ್ಕೋ ಇದೆ. ಇಂಡಿಯಾ ಪ್ಲೇಸ್ ನಮ್ಗೆ ತುಂಬ ಇಂಪಾರ್ಟೆಂಟು. ಇಂಡಿಯಾ ಪ್ಲೇಸು 11th ಪೊಸಿಷನಲ್ಲಿದೆ. ಲಾಸ್ಟ್ ಇಯರ್ ಬಂದ್ಬಿಟ್ಟು ಇಂಡಿಯಾ 14th ಪೊಸಿಷನಲ್ಲಿತ್ತು. ಸೊ ಈ ಸರಿ ಒಂಥರ 3 ಸ್ಟೆಪ್ಸ್ ಜಂಪ್ ಮಾಡಿದೆ. ಇದು ಒಂಥರ ಪಾಸಿಟಿವ್ ಸೈನ್ ಇದು. ಸೊ 4 ಕ್ಯಾಟಗರಿಯ ಬೇಸಿಸ್ ಮೇಲೆ ಇವರು ರ್ಯಾಂಕಿಂಗ್ನ ಪ್ರೊವೈಡ್ ಮಾಡಿರ್ತಾರೆ. ಒಂದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಯಾವ ಥರ ಆಗ್ತಿದೆ ಅಂತ. ಸೆಕೆಂಡ್ ಒಂದು ಬಂದ್ಬಿಟ್ಟು ರಿನ್ಯೂಯಬಲ್ ಎನರ್ಜಿ ಯಾವ ಥರ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಎನರ್ಜಿನ ಯೂಸ್ ಯಾವ ಥರ ಮಾಡ್ತಾ ಇದ್ದಾರೆ, ಯಾವ್ಯಾವ ಫೀಲ್ಡಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಅವ್ರದ್ದು ಕ್ಲೈಮೇಟ್ ಪಾಲಿಸಿ ಯಾವ ಥರ ಇದೆ. ಈ ಬೇಸಿಸ್ ಮೇಲೆ ಏನು ಮಾಡ್ತಾರೆ ಅಂತಂದರೆ ಅವರು ರ್ಯಾಂಕಿಂಗ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಈ ರ್ಯಾಂಕಿಂಗ್ ಬೇಸಿಸ್ ಪ್ರಕಾರ ಏನು ಅಂತಂದರೆ, ಟಾಪ್ ಕಂಟ್ರಿ ಬಂದ್ಬಿಟ್ಟು ಸ್ವೀಡನ್ ಇದೆ, ನಮ್ಮ ಇಂಡಿಯಾ ಬಂದ್ಬಿಟ್ಟು 11th ಪೊಸಿಷನಲ್ಲಿದೆ. ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಾವು ಪರಿವೇಶ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಪರಿವೇಶ್ ನೋಡಿ, ಇದೊಂದು ವೆಬ್ಸೈಟು ಅಥವಾ ಪೋರ್ಟಲ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು ಇದನ್ನು. ಪರಿವೇಶಿನ ಫುಲ್ ಫಾರ್ಮ್ ಏನು ಅಂತಂದರೆ, ಪ್ರೋ ಆಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿಬಲ್ ಫೆಸಿಲಿಟೇಷನ್ ಬೈ ಇಂಟರಾಕ್ಟಿವ್ ವರ್ಚುವಸ್ ಆ್ಯಂಡ್ ಎನ್ವೈರ್ಮೆಂಟಲ್ ಸಿಂಗಲ್ ವಿಂಡೋ ಹಬ್ ಅಂತ. ಸೊ ಏನು ಹೇಳ್ತಿದೆ ಅಂತಂದರೆ, ಸಿಂಗಲ್ ವಿಂಡೋ ಸಿಸ್ಟಮ್ ಇರುತ್ತೆ ಅಂತ. ಯಾವುದಕ್ಕೋಸ್ಕರ ಸಿಂಗಲ್ ವಿಂಡೋ ಸಿಸ್ಟಮ್ ಇರುತ್ತೆ ಅಂತಂದರೆ, ಕ್ಲಿಯರೆನ್ಸು ತೊಗೊಳಕ್ಕೆ. ಯಾವುದರ ರಿಲೇಟೆಡ್ ಕ್ಲಿಯರೆನ್ಸು ಅಂತಂದರೆ ಎನ್ವೈರ್ಮೆಂಟ್ ರಿಲೇಟೆಡು ಕ್ಲಿಯರೆನ್ಸು. ಇಷ್ಟು ನೆನ್ಪಿಟ್ಕೊಂಡಿರಿ ಇದ್ರ ಬಗ್ಗೆ. ಇದನ್ನು ನೋಡಿ ಆಗಸ್ಟಲ್ಲೇ ಲಾಂಚ್ ಮಾಡಿದರು, ಬಟ್ ಇವಾಗಲೂ ಕೂಡ ರೀಸೆಂಟಾಗಿ PIBಯಲ್ಲಿ ಕೊಟ್ಟಿದ್ರು, ಅದಕ್ಕೋಸ್ಕರ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ವೆಬ್ಸೈಟು. ಈ ವೆಬ್ಸೈಟಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಅಕಸ್ಮಾತ್ ನಿಮಗೆ ಫಾರೆಸ್ಟ್ ರಿಲೇಟೆಡ್ಡು ಅಥವಾ ಕೋಸ್ಟಲ್ ಝೋನ್ ರಿಲೇಟೆಡು, ಎನ್ವೈರ್ಮೆಂಟ್ ರಿಲೇಟೆಡು ಯಾವುದಾದ್ರೂ ಒಂದು ಕಂಪನಿ ಇದ್ದಿದ್ರು ಅಥವಾ ಇಂಡಿವಿಜುವಲ್ ಇದ್ದಿದ್ದು, ಅವ್ರಿಗೇನಾದ್ರು ಪರ್ಮಿಷನ್ ಬೇಕಾಗಿದ್ದರೆ, ಅಲ್ಲಿ ಏನಾದ್ರು ಪ್ರಾಜೆಕ್ಟ್ ಮಾಡೋಕ್ಕೋಸ್ಕರ ಕ್ಲಿಯರೆನ್ಸ್ ಏನಾದರೂ ಬೇಕಾಗಿದ್ದರೆ ಯಾರಾದರೂ ಕೂಡ ಅಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಒಂದು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ನ ಫುಲ್ಫಿಲ್ ಮಾಡ್ಕೊಂಡು ಅವ್ರು ಅಪ್ಲೈ ಮಾಡ್ಕೊಂಡಿದ್ರೆ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಅವ್ರಿಗೆ ಕ್ಲಿಯರೆನ್ಸು ಪಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಸೆಂಟ್ರಲ್ ಡಿಪಾರ್ಟ್ಮೆಂಟಿಗೆ ಬರ್ಬೋದು, ಅಥವಾ ಸ್ಟೇಟಲ್ಲಿ ಅಥವಾ ಡಿಸ್ಟ್ರಿಕ್ಟಿಗಾದರೂ ಬರ್ಬೋದು. ಅದು ಫಾರೆಸ್ಟ್ ಆಗಿರಲಿ, ಕೋಸ್ಟಲ್ ಝೋನ್ ಆಗಿರಲಿ, ಯಾವುದೇ ಲೆವೆಲಲ್ಲಿ ಇದ್ರೂ ಕೂಡ ಈ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಪರ್ಮಿಷನ್ನ ತೊಗೊಂಡು ನಾವು ಅದನ್ನು ಕ್ಲಿಯರೆನ್ಸ್ನ ಪಡ್ಕೊಂಡಿರ್ಬೋದು. ಸೊ ಸಸ್ಟೈನಬಲ್ ಗವರ್ನೆನ್ಸು ಒಂಥರ ಈ ಗವರ್ನೆನ್ಸ್ ರಿಲೇಟೆಡಲ್ಲಿ, ಸಸ್ಟೈನಬಲ್ ಗವರ್ನೆನ್ಸು ಥ್ರೂ ಈ ಗವರ್ನೆನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೀವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೊಂಡಿರ್ಬೋದು. ಅಂತಂದರೆ ಒಂಥರ ಸಸ್ಟೈನಬಲ್ ಡೆವಲಪ್ಮೆಂಟ್ಗೋಸ್ಕರ ಈ ಗವರ್ನೆನ್ಸಲ್ಲಿ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ಸ್ ಏನಾದರೂ ಕೇಳಿದ್ರೆ ಅದರಲ್ಲಿ ನೀವು ಪರಿವೇಶ್ ಕೂಡ ಒಂದು ಯೂಸ್ ಮಾಡ್ಕೋಬೋದು. ಇದನ್ನು ಬಿಟ್ಬಿಟ್ಟು ನಾವು ಮುಂಚೆನೂ ಕೂಡ ನೋಡ್ಕೊಂಡಿದ್ದೀವಿ, ಎಷ್ಟೊಂದು ವೆಬ್ಸೈಟ್ಸ್ನ ಲಾಂಚ್ ಮಾಡಿದ್ದಾರೆ. ಸೊ ನಾವು ನಿನ್ನೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ರಿಲೇಟೆಡ್ ಪ್ರಾಜೆಕ್ಟು ಕೂಡ ನೋಡ್ಕೊಂಡಿದ್ವಿ ನಾವು. ನೆಕ್ಸ್ಟು ಅದಾದಮೇಲೆ ನಾವು ಬ್ರಿಡ್ಜಸ್ ರಿಲೇಟೆಡ್ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನೋಡ್ಕೊಂಡಿವಿ. ಇದೇ ಥರ ಬೇರೆ ಬೇರೆ ಎಲ್ಲ ಇರ್ತಾವಲ್ಲ, ಬೇರೆ ಬೇರೆ ಫೀಲ್ಡಿಂದು ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಆನ್ಸರ್ ರೈಟಿಂಗಲ್ಲಿ. ಸೊ ಇದರಲ್ಲಿ ಏನಂತಂದರೆ ಸ್ಪೆಷಾಲಿಟಿ, ನೀವೇನಾದರೂ ಅಪ್ಲೈ ಮಾಡಿದ್ರೆ ನಿಮ್ಮ ಫೈಲ್ಸು ಯಾವ ಪೊಸಿಷನಲ್ಲಿದೆ, ಯಾವ ಪ್ಲೇಸಲ್ಲಿದೆ ಇವಾಗ ಅಂತಲೂ ಕೂಡ ನೀವು ಟ್ರ್ಯಾಕ್ ಮಾಡ್ಕೋಬೋದು. ಸೊ ಇದನ್ನು ಡೆವಲಪ್ ಮಾಡ್ಕೊಂಡಿರುವಂಥದ್ದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಇವರು ಇದನ್ನು ಡೆವಲಪ್ ಮಾಡ್ಕೊಂಡಿರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಇದನ್ನು ನೆನ್ಪಿಟ್ಕೊಂಡಿರಿ ನೀವು. ಸೊ ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಥಮ್ಸ್ ಅಪ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬೇರೆಯವ್ರ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿರಿ. ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸಲ್ಲೂ ಕೂಡ ಇದನ್ನು ಶೇರ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ. ಅನ್ಅಕಾಡೆಮಿಲೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಕೋರ್ಸಸ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ಆಲ್ಮೋಸ್ಟ್ 30 ಕೋರ್ಸಸ್ ಇದಾವೆ ಅದರಲ್ಲಿ.
ಸೊ ನೀವು ಅನ್ಅಕಾಡೆಮಿ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಲ್ಲಿ ದೀಪಕ್ ಚೌಹಾನ್ ಅಂತ ಹುಡುಕಿದ್ರೆ ಈ ಪ್ರೊಫೈಲ್ ಸಿಗುತ್ತೆ. ಅಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ಫಾಲೋ ಮಾಡ್ಕೋಬೋದು. ಹಾಗಂತಂದರೆ ನೀವು ಇಲ್ಲಿ ಮಾಡಿರೋಂಥದ್ದು ಕೋರ್ಸಸ್ಸಿಗೆ ಡೌನ್ಲೋಡು ಕೂಡ ಮಾಡ್ಕೋಬೋದು. ಇಷ್ಟೊತ್ತು ನೋಡಬೇಕು ಅಂತ ಇರುತ್ತೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಅದನ್ನು ಬಿಟ್ಟು ನಾನು ಸ್ಪೆಷಲ್ ಕ್ಲಾಸಸ್ಸು ಕೂಡ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಸ್ಪೆಷಲ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ. ₹1 ಸ್ಪೆಷಲ್ ಕ್ಲಾಸ್ ಇರುತ್ತೆ. ನೀವು ಅದನ್ನು ನೋಡ್ಕೊಂಡಿದ್ರೆ ಅಲ್ಲಿ ಆಲ್ಮೋಸ್ಟ್ 1 ಅವರಿಂದ ಒಂದು ಸೆಷನ್ ಮಾಡಿರ್ತೀನಿ. ಅದರಲ್ಲಿ ಕರೆಂಟ್ ಅಫೇರ್ಸು, ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ವೀಕ್ಲಿ ಎಡಿಟೋರಿಯಲ್ಸ್ ಯಾವುದಾದ್ರು ಇಂಪಾರ್ಟೆಂಟ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ನೀವು ಬೇಕಾದರೆ ಅದನ್ನು ಒಂದ್ಸರಿ ನೋಡ್ಕೊಂಡಿರ್ಬೋದು.